ಹಬ್ಬ ಅಂತೀರಾ, ಮನೆ ಸ್ವಲ್ಪ ಒಪ್ಪ ಮಾಡಬಾರ್ದಾ? ಅದೇನ್ ಕಸ ಗುಡ್ಸಿದಿರೋ ಒರ್ಸಿದಿರೋಪ್ಪ, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಅಜ್ಜಿದೊಂದು ಮುಗೀತು ಅನ್ನೋದೇ ಇಲ್ಲ. ಏನಜ್ಜಿ ನಿಂದು? ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೂ ಏನ್ ಮಾಡ್ಬೇಕು ನಿನ್ಗೆ? ನೋಡು ನೋಡು, ಅಮೂಲ್ಯ ನೋಡು ಹೇಗ್ ಜೇಡ್ರ ಬೆಲೆ ಕಟ್ಟಿದೆ. ಕಸ ಗುಡ್ಸೋದು ಅಂದ್ರೆ ಬರೀ ನೆಲ ನೋಡ್ಕೊಂಡು ಗುಡ್ಸಿದ್ರೆ ಸಾಲದು, ಸ್ವಲ್ಪ ನಿಂತ್ಕೊಂಡು ತಲೆ ಎತ್ತು ನೋಡ್ಬೇಕು, ಧೂಳು ಬಲೆ ಎಲ್ಲ ತೆಗಿಬೇಕು. ನನ್ಗೆ ಎಷ್ಟು ಕಾಣಿಸಿದ್ಯೋ ಅಷ್ಟು ನಾನು ಮಾಡಿದ್ದೀನಿ. ಇದ್ಯಾವುದೋ ಜೇಡ ನಾನು ಕಸ ಹೊಡೆದ್ಮೇಲೆ ಬಂದು ಬಲೆ ಎಣ್ದಿದೆ ಅನ್ಸುತ್ತೆ. ಅಲ್ಲ ಅಜ್ಜಿ, ನಿನ್ ಮುದ್ದು ಸಕ್ಕರೆ ಗೊಂಬೆ ಇದ್ದಾಳಲ್ಲ, ಅವಳನ್ನ ಕರೆಸಿ ಅದನ್ನ ಕ್ಲೀನ್ ಮಾಡಿಸ್ಕೊ, ಆಯ್ತಾ? ಸೃಷ್ಟಿ ಸುಮ್ಮನೆ ಇದೆ. ಹೌದು, ಶ್ವೇತಾ ಎಲ್ಲಿ? ಮಿಲಿನೂ ಕಾಣ್ತಾ ಇಲ್ಲ. ಅವ್ರಿಗೆ ಹಬ್ಬ ಹರಿದಿನ ಎಲ್ಲ ಎಲ್ಲಿದೆ? ಎಲ್ಲೋ ಸುತ್ತಾಡಕ್ ಹೋಗಿರ್ತಾರೆ. ತುಕಾರಾಮ್, ತುಕಾರಾಮ್, ಅವರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಏನಾಗ್ಬೇಕಿತ್ತು? ನೋಡಿ, ಇವತ್ತು ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾರೋ ನೀನು? ಏನ್ ಮಾತಾಡ್ತಿದೀಯೋ? ಮನೆ ಖಾಲಿ ಮಾಡ್ಬೇಕಾ? ಯಾಕೋ ಮಾಡ್ಬೇಕು? ಯಾಕೆ ಅಂದ್ರೆ ಇದು ನನ್ನ ಮನೆ. ನಾಳೆಯಿಂದ ಇಲ್ಲಿ ಕೆಲಸ ಶುರು ಮಾಡ್ತೀನಿ. ನೀವು ಖಾಲಿ ಮಾಡ್ಕೊಂಡು ಹೋಗಿ. ಸರ್, ನೀವು ಏನು ಹೇಳ್ತಾ ಇದ್ದೀರಾ? ನಮ್ಮನೆಗೆ ಬಂದು ನಮ್ಮನೇನೆ ಖಾಲಿ ಮಾಡಿ ಅಂದ್ರೆ ಅಷ್ಟಕ್ಕೂ ನೀವು ಯಾರು? ಏನ್ರಿ ಹೀಗೆ ಕೇಳ್ತೀರಾ? ನಾನು ಈ ಮನೆ ಓನರು. ಮನೆ ಓನರ? ಸರ್, ಇದು ನಮ್ಮ ಅಪ್ಪನ ಮನೆ. ನೀವೇನೋ ಗೊಂದಲ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾವ್ ಈ ಮನೆ ಯಾರಿಗೂ ಮಾರಿಲ್ಲ. ಇವನಿಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಸುಮ್ನೆ ಹೋಗಯ್ಯ. ಅದ್ ಯಾವನ ಹತ್ರ ಮನೆ ತಗೊಂಡ್ಯೋ ಅವನ ಹತ್ರ ಹೋಗಿ ಹೇಳು ಖಾಲಿ ಮಾಡು ಅಂತ. ನಮ್ಗಲ್ಲ, ಬಂದ್ಬಿಟ್ಟ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಇದು ನನ್ನ ಮನೆ, ನನ್ನ ಹೆಸರಲ್ಲಿದೆ. ಹೇಯ್, ಪತ್ರ ಕೊಡ. ನಿಮ್ ಮಗ ಈ ಮನೆನ ನನ್ನ ಹೆಸರು ಬರ್ಕೊಟ್ಟಾಗಿದೆ, ಬೇಕಾದ್ರೆ ನೋಡಿ. ಅಜ್ಜಿ, ಇವ್ರು ಹೇಳ್ತಿರೋ ನಿಜ. ಇದಪ್ಪಂದೇ ಸೈನು. ಜಯ, ಎಲ್ಲ ಆಯ್ತಾನೆ? ಬಂದೇನೋ ತುಕಾರಾಮ, ಇದೇನೋ ಹೀಗಾಗೋಯ್ತು. ಯಾಕಮ್ಮ, ಏನಾಯ್ತು? ಯಾರು ಇವರೆಲ್ಲ? ಯಾರು ಅಂತ ನೀನೇ ಹೇಳ್ಬೇಕು. ನೀನೇನೋ ಇವ್ರಿಗೆ ಮನೆ ಮಾರಿದೀಯಂತೆ. ಮೋ, ತಲೆ ಕೆಟ್ಟಿದ್ಯಾ? ನನಗೇನ್ ಬಂದಿದೆ ಅಂತ ನಾನು ಇರೋ ಮನೇನು ಮಾಡ್ಲಿ? ಇಲ್ಲಪ್ಪ, ಮನೆ ಪತ್ರ ಇದೆ, ಇದ್ರಲ್ಲಿ ನಿಮ್ ಸೈನ್ ಇದೆ. ಮನೆ ಪತ್ರನ? ನನ್ ಸೈನಾ? ಆಗ್ಲಿಂದ ಮನೆ ಖಾಲಿ ಮಾಡಿ ಅಂತ ಪೀಡಿಸ್ತಾ ಇದ್ದಾರೆ. ನೀವ್ ಯಾವಾಗ್ರಿ ಈ ಮನೆನ ಮಾರಿದ್ರಿ? ಏಯ್, ಸ್ವಲ್ಪ ಸುಮ್ನೆ ರೇ. ನನ್ಗಿಲ್ ತಲೆ ಕೆಡ್ತಿದೆ, ಇವಳು ಬೇರೆ. ರೀ, ಯಾರೇ ನೀವೆಲ್ಲ? ನಾನ್ ನಿಮಗ್ ಮನೆ ಮಾರಿದೀನ? ನಾನ್ ನಿಮ್ಮನ್ನ ನೋಡ್ತಾ ಇರೋದೇ ಇದೇ ಮೊದ್ಲು. ನೋಡೋ, ಬಂದಾಗಿಂದ ನಿಮ್ ನಾಟಕ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. 50 ಲಕ್ಷ ಕೊಟ್ಟು ಈ ಮನೆ ತಗೊಂಡಿದ್ದೀನಿ. ಏನ್ ಎಲ್ರಿಗೂ ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ದೀರಾ? ಯೋ, ಯಾರಿಗೆ ಹೇಳ್ತಿದ್ಯಾ? ಯಾರು ಕೊಟ್ಟಿದೆ 50 ಲಕ್ಷನ? ನಾನು ಒಂದ್ ಪೈಸಾನು ಮುಟ್ಟಿಲ್ಲ. ನನ್ಗೆ ಯಾಕೋ ಇದು ಆ ಶ್ವೇತಂದೇ ಕೆಲಸ ಇರ್ಬೇಕು ಅನಿಸ್ತಿದೆ. ಏಯ್, ಮುಚ್ಚೆ ಬಾಯಿ. ಸುಮ್ನೆ ಅವಳ ಮೇಲೆ ಎತ್ತಾಕ್ಬೇಡ. ನೋಡ್ಯಾ, ಇದು ನನ್ನ ಮನೆ. ನಾನು ಇದನ್ನ ಯಾರಿಗೂ ಮಾರಿಲ್ಲ. ಸುಮ್ನೆ ಈ ಕಥೆಗಳೆಲ್ಲ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗತ್ತೆ. ಅಯ್ಯೋ, ನಿನ್ನ ದುಡ್ಡು ಕೊಟ್ಟು ಈ ಮನೆ ತಗೊಂಡ್ರು ನಾನು ನನ್ನ ಮೇಲೆ ಕೇಸ್ ಹಾಕ್ತೀಯಾ? ಏ ತುಕಾರಾಮ್, ಮರ್ಯಾದೆಯಿಂದ ಈ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ಏನು ಅಂತ ತೋರಿಸ್ಬೇಕಾಗುತ್ತೆ. ಹುಷಾರ್. ಏಯ್, ಯಾವನಿಗೆ ಹೇಳ್ತಾ ಇದ್ಯಾ? ನನ್ನ ಮನೆಗೆ ಬಂದು ನನಗೆ ಜ್ವರ. ಹೋಗ್ತಾ ಇರು. ಅಪ್ಪ, ಈಗ ಕೂಗಾಡಿ ಏನು ಪ್ರಯೋಜನ ಇಲ್ಲ. ನಾವು ಮೋಸ ಹೋಗಿದ್ದೀವಿ. ಈಗ ಈ ಮನೆ ನಮ್ದಲ್ಲ. ನಿಮ್ ಮಗಳು ನಿಮ್ಗೆ ಮೋಸ ಮಾಡಿದಾಳೆ. ಏನೇ ಹೇಳ್ತಿದ್ಯಾ? ಹೌದಪ್ಪ, ಆ ಶ್ವೇತಾ ಈ ಮನೆನ ಅವಳ ಹೆಸರಿಗೆ ಬರ್ಸ್ಕೊಳ್ಳೋ ತರ ನಾಟಕ ಮಾಡಿ ಅದನ್ನ ಇವ್ರಿಗೆ ಮಾರಿದಾಳೆ. ಇಲ್ಲಿ ನೋಡಿ, ನೀವು ಸೈನ್ ಹಾಕಿರೋ ಪತ್ರ. ಹಲೋ, ನಾನು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ. ಶ್ವೇತಾ, ಇವ್ರೇ ಅವರು. ಸರ್, ಇವಳೇ ಶ್ವೇತಾ, ನನ್ನ ಫ್ರೆಂಡ್. ಇವಳ ಬಗ್ಗೆನೇ ನಾನು ನಿಮಗೆ ಹೇಳಿದ್ದು. ಹಾಯ್. ಹಾಯ್. ಕ್ಯಾಶ್ ರೆಡಿ ಇದೆಯಾ? ಹಾಂ, ರೆಡಿ ಇದೆ.
ಚೆಕ್ ಮಾಡ್ಕೊಳ್ಳಿ. ಹೇ ಇಟ್ಸ್ ಓಕೆ. ನಳಿನಿ ಫ್ರೆಂಡ್ ಅಂದಮೇಲೆ ತೊಂದರೆ ಇಲ್ಲ, ನಂಬಿಕೆ ಇದೆ. ನನ್ನ ಕ್ಯಾಶ್ ರೆಡಿ ಇದೆ, ತಗೋ. ಇಷ್ಟೊಂದಾ? ಐ ಮೀನ್ ಇಷ್ಟು ದೊಡ್ಡ ಬ್ಯಾಗಾ? ಹ್ಞೂ, ಈ ಬಿಸ್ನೆಸ್ ಎಕ್ಸ್ಚೇಂಜ್ ಆಗೋದೇ ಹೀಗೆ. ಇವ್ರ ಹತ್ರ ಇರೋದೆಲ್ಲ 100 ರೂಪೀಸ್ ನೋಟ್ಸ್. ಅದನ್ನ ವೈಟ್ ಕನ್ವರ್ಟ್ ಮಾಡೋದು ಕಷ್ಟ ಅಂತಾನೆ ಈ ಥರ ಎಕ್ಸ್ಚೇಂಜ್ ಮಾಡೋದು. ವಾಟ್, 100 ರೂಪಾಯಿ ನೋಟಾ? ಮ್ಯಾಮ್, ಈ ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಲಾರಿನೇ ಬೇಕು. ಅಲ್ಲ, ಇಷ್ಟೊಂದು ದುಡ್ಡನ್ನ ಎಲ್ಲಿ ಇಟ್ಕೊಂತೀರಾ? ಶ್ವೇತಾ, ಇವಳನ್ನೇನಕ್ಕೆ ಕರ್ಕೊಂಬಂದೆ? ಈ ಅಧಿಕ ಪ್ರಸಂಗ ಎಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಸಾರಿ, ಶಡಾಬ್ಮಿಲಿ. ಸಾರಿ ಮ್ಯಾಮ್. ಮ್ಯಾಮ್, ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಏನ್ ಮಾಡ್ತಿದ್ದೀರಾ? ರೋಡಲ್ಲಿ ಈಗ ನಿಂತ್ಕೊಳ್ಳೋದು, ಕ್ಯಾಚ್ ಎತ್ಕೊಳ್ಳೋದು ಡೇಂಜರಸ್. ನಳಿನಿ, ಏನಿದೆಲ್ಲ? ಐ ಆಮ್ ಸೋ ಸಾರಿ ಸರ್. ಶ್ವೇತಾ, ಯಾರಾದ್ರೂ ನೋಡಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಇಟ್ಸ್ ವೆರಿ ರಿಸ್ಕಿ. ನೀನ್ ಆದಷ್ಟು ಬೇಗ ಮನೆ ಸೇರ್ಕೋ. ಮ್ಯಾಮ್, ಜಿಪ್ ಹಾಕಿ, ಬೇಗ ಬೇಗ ಹಾಕಿ. ಯಾರಾದ್ರೂ ನೋಡಿದ್ರೆ ಆಮೇಲೆ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಕಿ ಹಾಕಿ. ಶ್ವೇತಾ, ನಾವನ್ ಹೊರಡ್ತೀವಿ. ಬಾಯ್. ಏ ತುಕಾರಾಮ್, ನನಗ್ ತಲೆ ಕೆಟ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಅದೇನ್ ಮಾಡ್ತೈತೆ ಮಾಡ್ಕೊ ಹೋಗು. ನಾನಂತೂ ಈ ಜಾಗ ಬಿಟ್ಟು ಎದ್ದಲ್ಲ. ಇದು ನನ್ನ ಮನೆ. ನಾನ್ ಸತ್ರು ಈ ಜಾಗ ಬಿಟ್ಕೊಳಲ್ಲ. ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮಗಳು ಮನೆಗೆ ವಾಪಸ್ ಬರಲಿ. ನಿಮ್ಮ ಹಣನ ವಾಪಸ್ ಕೊಡಿಸ್ತೀನಿ. ಈ ಥರ ಎಲ್ಲ ಗಲಾಟೆ ಮಾಡಬೇಡಿ. ನನಗೆ ಈ ಜಾಗ ಬೇಕು, ಮರ್ಯಾದೆಯಿಂದ ಬಿಟ್ಕೊಡಿ. ಇಲ್ಲ ಅಂದ್ರೆ ಎಲ್ಲ ತೆಗೆದು ಆಚೆ ಬಿಸಾಕ್ಬೇಕಾಗುತ್ತೆ. ನೋಡೋ ತುಕಾರಾಮ, ನಿನ್ ಮಗಳು ಎಂಥ ಗತಿ ತಂದಿಟ್ಲು. ಮನೆ ಬಿಟ್ಟು ಹೋಗು ಅಂದ್ರೆ ನಾವ್ ಎಲ್ರಪ್ಪ ಹೋಗೋದು? ಯಾವ್ದೋ ಬಸ್ ಸ್ಟ್ಯಾಂಡ್ ಅಲ್ಲೋ ಮರದ ಕೆಳಗೆ ಹೋಗಿ ಮಲ್ಕೊಳ್ಳಿ. ದುಡ್ಡು ಕೊಟ್ಟು ಕರ್ಮಕ್ಕೆ ನಾನು ಇದನ್ನೆಲ್ಲ ನೋಡ್ಬೇಕಾ? ನೋಡಿ, ಒಳ್ಳೆ ಮಾತಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಖಾಲಿ ಮಾಡಿ. ಇಲ್ಲ ಅಂತಂದ್ರೆ JCB ತಗೊಂಬಂದು ಮನೆ ಉಳಿಸ್ತೀನಿ. ರೀ, ಮೊದಲು ಶ್ವೇತನ್ಗೆ ಫೋನ್ ಮಾಡ್ರಿ, ಅವಳಿಗೆ ಮನೆಗೆ ಬರೋದಕ್ಕೆ ಹೇಳಿ. ಇಲ್ಲೆಲ್ಲ ಹೀಗೆ ಗಲಾಟೆ ಆಗ್ತಿದೆ ಅಂತ ಅವಳಿಗೆ ಹೇಳ್ರಿ. ಹೇಗಾದ್ರೂ ಮಾಡಿ ಮೊದಲು ಈ ಮನುಷ್ಯನಿಗೆ ದುಡ್ಡು ವಾಪಸ್ ಕೊಟ್ಬಿಡೋಣ. ಏನ್ರಿ ಅವನು JCB ತಗೊಂಡು ಬಂದು ನಮ್ಮ ಮನೆಯೆಲ್ಲ ನೆಲ ಸಮ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನನ್ಗೆ ಯಾಕೋ ಅವಳು ಮತ್ತೆ ವಾಪಸ್ ಬರ್ತಾಳೆ ಅಂತ ಅನ್ನಿಸ್ತಿಲ್ಲಮ್ಮ. ಈ ಮನೆ ಮಾರಿ ದುಡ್ಡು ಎತ್ಕೊಂಡು ಎಲ್ಲೋ ಓಡೋಗಿದ್ದಾಳೆ. ಅಪ್ಪ, ಏನಪ್ಪ ಮಾಡೋದೀಗ? ಇರೋ ಮನೆನೂ ಕಳ್ಕೊಂಡು ನಾವ್ ಎಲ್ಲಿ ಅಂತ ಹೋಗೋದು? ಏಯ್, ದೂರ ನಿಂತ್ಕೋ. ಮುಟ್ಟಿದ್ರೆ ಹುಷಾರ್. ಮತ್ತೆ ನನ್ನ ಶೇರು ಸಿಗುತ್ತೆ, ಬಟ್ ಸ್ಟಿಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಮ್ಯಾಮ್, ಏನಾಯ್ತು? ಯಾಕೆ ಇರ್ಸ್ಕೊಂಡ್ರಿ? ಮೋಸ ಮೋಸ. ನಳಿನಿ, ಯು ಚೀಟ್. ಓ ಮೈ ಗಾಡ್, ಏನ್ ಮ್ಯಾಮ್ ಈ ತರ ಮೋಸ? ವೈಟ್ ಮನಿ ತಗೊಂಡು ವೈಟ್ ಪೇಪರ್ ಕೊಟ್ರಲ್ಲ ಮ್ಯಾಮ್. ಇಲ್ಲ, ನಾನ್ ಬಿಡಲ್ಲ. ನಾನ್ ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ಮ್ಯಾಮ್, ಎಲ್ಲ ಹೋಗ್ತಿದ್ದೀರಾ? ಅವ್ರು ಆಗ್ಲೇ ಕಾರ್ ಎತ್ಕೊಂಡು ಹೋದ್ರಲ್ಲ. ನೋ ನೋ ನೋ. ನನ್ನ 50 ಲಕ್ಷ, ನನ್ನ ದುಡ್ಡು, ನನ್ನ ಮನೆ, ನನಗೆ ಮೋಸ ಮಾಡಿದ್ಲು. ಮ್ಯಾಮ್, ಏನ್ ಮಾಡ್ಲಿ ನಾನು? ತಕರಾರು ಮಾಡದೆ ಮರ್ಯಾದೆಯಾಗಿ ಮನೆ ಖಾಲಿ ಮಾಡಿ. ಪರಿಸ್ಥಿತಿ ಕೈ ಮೀರೋದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಾಗಲ್ಲ. ಸರ್, ಇಲ್ಲಿ ನೋಡಿ, ದಯವಿಟ್ಟು ನಮ್ಗೊಂದು ಸ್ವಲ್ಪ ಸಮಯ ಕೊಡಿ ಸರ್. ನಮ್ಮ ಮಗಳು ಮನೆಗೆ ಬರಲಿ, ಅವಳ ಹತ್ರ ಮಾತಾಡಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದನ್ನ ಬಿಟ್ಟು ಈ ರೀತಿ ಏಕಾಏಕಿ ಬಂದು ಮನೇನ ಬೀಳಿಸ್ತೀವಿ ಅಂದ್ರೆ ನಾವ್ ಏನ್ ಮಾಡೋದು ಸರ್? ಹಾಳಾದವಳು ನಮ್ಮನೆ ಹೇಗ್ ಬೇದಿಗೆ ತಂದು ಇವಾಗ ಅದೆಲ್ಲ ಹಾಳಾಗಿ ಹೋಗಿದ್ದಾಳೋ ಏನೋ. ಫೋನ್
ಏನ್ ಮಾಡಿದ್ರು ತೆಗೀತಿಲ್ಲಮ್ಮ. ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರಲ್ಲ, ನೋಡಿದ್ರ ನಿಮ್ ಮಗಳು ಏನ್ ಮಾಡಿದ್ಲು ಅಂತ? ಅವಳನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ದಕ್ಕೆ ಇದೆಲ್ಲ ನಮಗ್ ಆಗ್ಬೇಕಾಗಿದೆ. ನಿಮ್ ಕಥೆಗಳು ಕೇಳೋದಕ್ಕೆ ನನಗೆ ಪುರ್ಸೋತಿಲ್ಲ, ಸುಮ್ಮನೆ ಹೊಟ್ಟೋಗಿ. ದುಡ್ಡು ಕೊಟ್ಟಿದ್ದೀನಿ, ಖರೀದಿ ಮಾಡಿದ್ದೀನಿ, ಇನ್ ಯಾರು ಏನು ಕೇಳೋದಕ್ಕಾಗೋದಿಲ್ಲ. ಏನೋ ನೋಡ್ತಾ ಇದ್ಯಾ, ಸಂಜೆ ಹೊತ್ತಿಗೆ ಈ ಜಾಗ ನೆಲಸಮ ಆಗ್ಬೇಕು. ಅಯ್ಯೋ, ಇಷ್ಟು ದಿನ ಬಾಳ್ ಬದುಕಿರೋ ಮನೆನ ನೆಲಸಮ ಮಾಡು ಅಂತ ಹೇಳ್ತಿದೀಯಲ್ಲೋ. ಎಲ್ಲ ಮನುಷ್ಯರು ಎಲ್ಲ ನಾಶವಾಗಿ ಹೋಗ್ರು. ನೋಡು, ನನ್ ಉಸಿರಿರೋ ತನಕ ಈ ಮನೆನ ಕದಲ್ಸೋಕೆ ನಾನ್ ಬಿಡಲ್ಲ. ನೋಡ್ತಾ ಇರೋ ಧೈರ್ಯ ಇದೆ, ಮೊದಲು ನೀನ್ JCB-ನ ನನ್ನ ಮೇಲೆ ಹಚ್ಚು, ಆಮೇಲೆ ಮಾಡಿ ಆಮೇಲೆ ಮನೆ ಬಿಟ್ಟು ಅಂತ ಏನೋ ನೋಡ್ತಾ ಇದ್ದೀರಾ? ಯಾರಾದ್ರೂ ನನ್ ಮನೆ ಮುಟ್ಟಿದ್ರೆ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್. ಹಲೋ ಹಲೋ ನಕ್ಷತ್ರ, ಅವರೆಲ್ಲ ಮನೆ ಹತ್ರ ಬಂದಿದ್ದಾರೆ ಕಣೆ. ಮನೆ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಮನೆ ಖಾಲಿ ಮಾಡೋದಾ? ಅಯ್ಯೋ ದೇವ್ರೆ, ಏನಕ್ಕ ಇದೆಲ್ಲ? ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಕ್ಷತ್ರ. ಆ ಶ್ವೇತನೇ ಫೋನ್ ತೆಗಿತಾ ಇಲ್ಲ. ದುಡ್ಡೆತ್ಕೊಂಡು ಅವಳೆಲ್ಲ ಓಡೋಗಿದ್ದಾಳೆ ಅನ್ಸುತ್ತೆ. ನಾವು ಬೀದಿಗೆ ಬಿದ್ಬಿಡ್ತೇವೆ ನಕ್ಷತ್ರ. ಅಪ್ಪನು ಕಂಗಾಲಾಗಿದ್ದಾರೆ. ಈಗ ಮನೆ ಖಾಲಿ ಮಾಡಿಲ್ಲ ಅಂದ್ರೆ JCB ತಂದು ಮನೆ ಕೆಡಿಸ್ತೀವಿ ಅಂತ ಮನುಷ್ಯ ಹೆದರಿಸ್ತಿದ್ದಾನೆ. ಅಕ್ಕ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಅದ್ ನಾನು ಹಾಡಿ ಬೆಳೆದಿರೋ ಮನೆ, ನಮ್ಮ ಬಾಳಿರೋ ಮನೆ. ಅದಕ್ಕೇನಾಗೋದಕ್ಕೂ ನಾನು ಬಿಡಲ್ಲ. ನಾನು ಈಗಲೇ ಹೊರಡ್ತಿದ್ದೀನಿ ಅಕ್ಕ, ನೀನೇನು ಹೆದರ್ಕೋಬೇಡ. ಈ ಮನೆನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ಬೋದು, ಏನಾದರೂ ಆಗಿರ್ಬೋದು, ಅದು ನನಗೆ ಬೇಕಾಗಿಲ್ಲ. ಇದು ನನ್ನ ತವ್ರ ಮನೆ. ಇದನ್ನ ಕೆಡವೋದಿರ್ಲಿ, ಇದ್ರದ್ದು ಒಂದು ಇಟ್ಕೆ ಅಲ್ಲಾಡಿದ್ರು ಅದ್ರ ಪರಿಣಾಮ ನಾನು ಹೇಳಲ್ಲ, ಮಾಡಿ ತೋರಿಸ್ಬೇಕಾಗುತ್ತೆ.